ಇವತ್ತು ಹಿಂಗಾಯ್ತದೆ ಅಂತ ಅನ್ಕೊಂಡಿರಲಿಲ್ಲ ಫ್ರೆಂಡ್ಸ್. ಎಲ್ರಿಗೂ ನಮಸ್ಕಾರ. ನಿಮ್ಮ ಪ್ರೀತಿಯ ನಾಗೇಶ್ ಮಾತಾಡ್ತಾ ಇರೋದು. ಎಲ್ಲರಿಗೂ ಬೆಳಗಿನ ಜಾವದ ಶುಭೋದಯಗಳು. ಬೆಳಗ್ಗೆ ಎದ್ದುಬಿಟ್ಟು ಈ ಥರ ಬಂಕ್ ರೆಡಿ ಅದೇ. ಯಾವ ಥರ ಕಾಣಿಸ್ತಾ ಇದ್ದೀನಿ ನೀನು ಹೇಳಿ ಫ್ರೆಂಡ್ಸ್? ಸುಮಾರು ಕಾಣಿಸ್ತಾ ಇರ್ಬೋದಾ? ಬಟ್ ಈ ಕಡೆ ಇದನ್ನು ಡ್ಯೂಟಿ ಯೂನಿಫಾರ್ಮ್ ಹಾಕ್ಕೊಂಡೆ. ಯೂನಿಫಾರ್ಮ್ ಹಾಕ್ಕೊಂಡು ಶಿಸ್ತಾಗಿ ಟೈಮ್ ನೋಡಿದೆ. ಟೈಮ್ ಬಂದ್ಬಿಟ್ಟು ಬೇಜಾನ್ ಟೈಮ್ ಆಗ್ಬಿಟ್ಟಿತ್ತು. ಸೊ ಬೇಗ ಹೋಗ್ಬೇಕು ಅಂತ ಗಾಡಿ ಹತ್ರ ಬಂದೆ ಗೈಸ್. ಗಾಡಿ ಎಲ್ಲ ಫುಲ್ ಗಲೀಜಾಗ್ಬಿಟ್ಟಿತ್ತು. ನೋಡಿ ನನಗೆ ಒಂಥರ ಬೇಜಾರಾಗ್ಬಿಟ್ಟು ಮತ್ತೇನು ಮಾಡೋದು ಅಂದ್ರೆ ಗಾಡಿ ಹತ್ರ ಬಂದೆ. ಗಾಡಿ ಎಲ್ಲ ನೋಡಿದೆ. ಗಾಡಿಗೆಲ್ಲ ಸಣ್ಣ ಮಾಡ್ಕೊಂಡು ಆರಾಮಾಗಿ ಜೈ ಬಜಾರ್ ಹಂಗೆ ಅಂದ್ಬಿಟ್ಟು ಇನ್ನೇನು ಯಾವ ಥರ ಅಂದರೆ ಗೈಸ್, ನಮ್ಮ ಜನ ಚೇಂಜ್ ಆಗ್ಬೋದು, ನಮ್ಮ ಸರ್ಕಾರ ಯಾವತ್ತೂ ಚೇಂಜ್ ಆಗೋಲ್ಲ. ಯಾಕೆಂದರೆ ನೋಡಿ ಫುಲ್ಲು ರೋಡು ನಮ್ಮ ಸುಂಕುದಕಟ್ಟೆ ಏರಿಯಾದಲ್ಲಂತೂ ಫುಲ್ಲು ರೋಡೆಲ್ಲ ಕಿತ್ತಾಕ್ಬಿಟ್ಟು ಯಾವ ಥರ ಕಿತ್ತಾಕಿದ್ದಾರೆ ಅಂದರೆ ಗಾಡಿ ಹೋಗೋಕ್ಕೆ ಆಗಲ್ಲ, ಆ ಥರ ಆಗ್ಬಿಟ್ಟಿದೆ ಗೈಸ್. ಹಾಳು ಮುಗಿಸೋದು ಸೀದಾ ಸ್ಕೂಲ್ ಹತ್ರ ಬಂದೆ. ಅಲ್ಲಿಂದ ಹೊಲ್ಟಿದ್ದೆ ನಾನು ಸೀದಾ ನಮ್ಮ ಫ್ರೆಂಡ್ ಗಾಡಿ ಹತ್ರ. ಯಾಕೆಂದರೆ ಅವ್ನು ತಗೊಬಂದು ಅಡ್ಡ ನಿಲ್ಲಿಸ್ಬಿಟ್ಟಿದ್ದ. ನನ್ನ ಗಾಡಿ ಹಿಂದೆ ಇತ್ತು. ಸೊ ಆ ಗಾಡಿ ಸೈಡ್ಗೆ ಹಾಕೋಣ ಅಂತ ನಾನು ನನ್ನ ಫ್ರೆಂಡ್ ಗಾಡಿ ಹತ್ರ ಹೋದೆ. ನನ್ನ ಫ್ರೆಂಡ್ ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಅಲ್ಲಿಂದ ಸೀದಾ ನನ್ನ ಗಾಡಿ ಹಿಂದೆ ಇತ್ತು, ಅಲ್ಲಿಗೆ ಹೋದೆ. ಏನು ಗೈಸ್, ಎಷ್ಟೋ ಜನ ಕೇಳ್ತಿದ್ರು ನೀವು ಯಾವ ಗಾಡಿ ಓಡಿಸೋದು ಅಂತ ಸಿಕ್ಕಾಬಟ್ಟೆ ಜನ ಕೇಳ್ತಿದ್ರು. ಸೊ ಅವ್ರಿಗೆಲ್ಲ ನಾನು ಉತ್ತರ ಕೊಡೋದು ಒಂದೇನೆ, ಯಾವ ಗಾಡಿ ಓಡಿಸಿದ್ರೇನು ಯಾವುದೇನು ಓಡಿಸಿದ್ರೇನು ಮನ್ಸಿಗೆ ನೆಮ್ಮದಿ ಇರಬೇಕು. ಬಟ್ ನಾನು ಓಡಿಸೋ ಗಾಡಿ ಬಂದ್ಬಿಟ್ಟು ಆ್ಯಕ್ಚುಲಿ ಸ್ಕೂಲ್ ಬಸ್ಸು ನೋಡಿ, SML ಮಜ್ದಾ ಗಾಡಿ 19 ಸೀಟ್ರು. ಇದೇ ಗಾಡಿ ಓಡಿಸೋದು ತುಂಬ ಚೆನ್ನಾಗಿ ಓಡಿಸ್ಬೋದು. ಬಟ್ಟು ನಾನು ಮಕ್ಕಳನ್ನೆಲ್ಲ ಹುಷಾರಾಗಿ ಕರ್ಕೊಂಬರೋದು ಅದು ನಮ್ಮ ಜವಾಬ್ದಾರಿ. ಸೀದಾ ಗಾಡಿಗೆ ಹತ್ತಿ ನಮಸ್ಕಾರ ಮಾಡಿ ಅಲ್ಲಿಂದ ಸಣ್ಣ ಮಾಡ್ಕೊಂಡು ಭಗವಂತ ಎಲ್ಲ ನೀನೇ ಕಾಪಾಡ್ಕೊಳಪ್ಪ ಅಂದ್ಬಿಟ್ಟು ಸಣ್ಣ ಮಾಡ್ಕೊಂಡು ನಾನು ದಿನ ಎತ್ತದೆ ಗಾಡಿ ಪೂಜೆ ಮಾಡ್ಕೊಂಡು ಇತ್ತು ನಮಸ್ಕಾರ ಮಾಡ್ಕೊಂಡು ನಾನು ಹೋಗೋದೇ ಗಾಡಿಗೆ ಮಾಮೂಲಿ ಕೈ ಮುಕ್ಕೊಂಡು ಮುಡ್ಕೊಂಡು ಹೋಗೋದು. ನೋಡಿದೆ ಎಲ್ಲ ಒಂದು ಸತಿ ಚೆಕ್ ಮಾಡಿದೆ ಏರಿಯಾ ಏನು ಎಲ್ಲ ಅಂತ. ಗಾಡಿ ಎಲ್ಲ ನೀಟಾಗಿ ಪರ್ಫೆಕ್ಟಾಗಿ ಚೆಕ್ ಮಾಡ್ಕೊಂಡೆ ಹೋಗಬೇಕು. ಅಲ್ಲಿಂದ ಸೀದಾ ನಮ್ಮ ಸೆಕ್ಯೂರಿಟಿಗೆ ಕಿಲೋಮೀಟ್ರ್ ರೀಡಿಂಗ್ ಎಲ್ಲ ಕೊಟ್ಬಿಟ್ಟು ನಾನು ಹೊಲ್ಟಿದ್ದೆ ಫಸ್ಟ್ ಪಾಯಿಂಟ್ ಹತ್ರ ಅಂದರೆ ಅಲ್ಲೇ ನಿಯರ್ ಹತ್ರ ಹೋಗಿ ಆಂಟಿ ಹಚ್ಕೊಂಡು ನಾನು ಪಿಕಪ್ ಅಲ್ಲಿಂದ ಸೀದಾ ಆಂಟಿ ಪಿಕಪ್ ಮಾಡ್ಕೊಂಡು ಫಸ್ಟ್ ಪಾಯಿಂಟ್ ಹತ್ರ ಹೋದೆ. ಅಲ್ಲಿ ಫಸ್ಟ್ ಪಾಯಿಂಟ್ ಹತ್ರ ಮಕ್ಕಳೆಲ್ಲ ಗಾಡಿ ಮೇಲೆ ಹತ್ತಿ ಬಂದು ಕೂತ್ಕೊತಿದ್ರು. ಸರಿ ಅಂದ್ಬಿಟ್ಟಿದ್ದಲ್ದೇ ನಾನು ಹತ್ತಿಸ್ಕೊಂಡು ಇನ್ನೇನು ಸೇಫ್ಟಿಯಾಗಿ ಓಡಿಸ್ಬೇಕಲ್ವಾ, ನಿಧಾನಕ್ಕೆ ಗಾಡಿ ಬಂದೆ. ಹಂಗೆ ಸೀದಾ ಪಿಕಪ್ ಮಾಡ್ಕೊಂಡು ಹೋಗ್ಬೇಕಾರೆ ನನ್ನ ಫ್ರೆಂಡ್ ಸಿಕ್ತ. ಅಂದರೆ ಯಾರು ಅಂತ ಅಂದರೆ ಈಗ ನಮ್ಮ ಜೊತೆಲೇ ಕೆಲಸ ಮಾಡಿದವನು. ಅವನು ಆಯ್ ಮಾಡು ಅಂತ ಹೇಳ್ಬಿಟ್ಟಿದ್ದಲ್ದ ಆಯ್ ಮಾಡಿಸ್ಬಿಟ್ಟು ಅವನು ಸೀದಾ ಹೋದ. ಅವನ ಪಡಗೆ ಅವನು ಹೋದ, ನನ್ನ ಪಡಗೆ ನಾನು ಮಕ್ಕಳು ಪಿಕಪ್ ಮಾಡೋಣ ಅಂತ ಸೀದಾ ಬಂದೆ. ಹಂಗೆ ಅಲ್ಲಿಂದ ಎಲ್ಲ ಪಿಕಪ್ ಮಾಡ್ಕೊಂಡೆ. ಅಲ್ಲಿಂದ ನನ್ನ ಫಾಲೋವರ್ಸು ಸಿಕ್ಕರು. ಆಯ್ ಮಾಡು ಅಂತ ಆಯ್ ಮಾಡಿದ್ರು. ಅವ್ರು ಹೇಳೋಕ್ಕೆ ನಾಚಿಕತ್ತವ್ರು ಹೋಗಿ ಅವ್ರು ಮಾತಾಡೋದೇ ಹಂಗೆ ಆಯ್ ಮಾಡೋಕ್ಕೆ ಬಾಯಿ ಮಾಡೋಕ್ಕೆ. ಅಲ್ಲಿಂದ ಶಿಸ್ತಾಗಿ ಎಲ್ಲ ಮಕ್ಳು ಪಿಕಪ್ ಮಾಡ್ಕೊಂಡು ಸ್ಕೂಲ್ ಹತ್ರ ಬಂದೆ. ಸ್ಕೂಲ್ ಹತ್ರ ಮಕ್ಕಳೆಲ್ಲ ನಿಲ್ಲಿಸ್ತಿದ್ದೆ. ಅಲ್ಲೆಲ್ಲ ನಮ್ಮ ಸ್ನೇಹಿತರೆಲ್ಲ ಬರ್ತಿದ್ರು, ನಮ್ಮ ಡ್ರೈವರ್ಸ್ ಎಲ್ಲ ಬರ್ತಿದ್ರು. ಅಲ್ಲಿಂದ ನಿಲ್ಲಿಸ್ಬಿಟ್ಟು ಮಕ್ಳನ್ನೆಲ್ಲ ಸೀದೆಲ್ಲ ಸಿಕ್ಕಿಸ್ಕೊಂಡು ಮಕ್ಳನ್ನೆಲ್ಲ ಡ್ರಾಪ್ ಮಾಡ್ಬಿಟ್ಟು ಸೀದಾ ಸ್ಕೂಲ್ ಹತ್ರ ಬಂದೆ. ಸ್ಕೂಲ್ ಹತ್ರ ಗಾಡಿ ಇತ್ತು. ಗಾಡಿಯಿಂದ ಮಾಮೂಲಿ ಯೂನಿಫಾರ್ಮ್ ಹಾಕ್ಕೊಂಡು ಶಿಸ್ತಾಗಿ ನಾನು ಆಟೋಗೆ ಬಂದೆ. ಈಗ 2 ಗಂಟೆವರೆಗೂ ನಾನು ಫ್ರೀ. 2 ಗಂಟೆವರೆಗೂ ನಾನು ಆರಾಮಾಗಿ ಡ್ಯೂಟಿಗೆ ಹೋಗ್ಬಿಟ್ಟು ಆಟೋದಲ್ಲಿ ಮಾಡ್ಕೊಂಡು ಮತ್ತೆ 2 ಗಂಟೆ ಸ್ಕೂಲ್ ಹತ್ರ ಬರಬೇಕು. ಅಲ್ಲಿಂದ ಸ್ಕೂಲ್ ಹತ್ರ ಬಂದ್ಬಿಟ್ಟು ಮತ್ತೆ ಸೆಕ್ಯೂರಿಟಿಗೆಲ್ಲ ಕಿಲೋಮೀಟ್ರ್ ರೀಡಿಂಗ್ ಕೊಟ್ಬಿಟ್ಟು ಶಿಸ್ತ ಪಾರ್ಕಿಂಗ್ ಹತ್ರ ಹೊಂಟು. ನಾಳೆ ಸಿಗ್ತೀನಿ ಫ್ರೆಂಡ್ಸ್. ಬೈ ಟೇಕ್ ಕೇರ್, ಲವ್ ಯು ಆಲ್.